ಅದು ನಾವು ನೋಡಿಲ್ವಲ್ಲ. ಅದು ಗೊತ್ತು ಏನೋ ಮಾಧ್ಯಮದವ್ರು ಏನು ಮಾಹಿತಿ ಕೊಡ್ತಾ ಇದ್ದಾರೆ. ಅದು ಸುಮ್ಮನೆ ಅದು ಸುಳ್ಳಿದಕ್ಕೆ ಥರ ಇದು ಮಾಡಿದ್ದಾರೆ ಅಷ್ಟೇನೆ. ಅವ್ರು ಅಂಥದ್ದೆಲ್ಲ ಮಾಡಿಲ್ಲ. ರೇಪು ಇದೆಲ್ಲ ಮಾಡುವಂಥ ಮನುಷ್ಯ ಅಲ್ಲ ಅನ್ನೋ ಉದ್ದೇಶಕ್ಕೆ. ಯಾಕಂದರೆ ಈಸ್ ಎ ವೆರಿ ಗುಡ್ ಪರ್ಸನ್ ನಂಬರ್ 1. ಸತ್ಯವಂತರ ಮೇಲೆ ನಿಂದೆನೇ ಹೇರುವಂಥ ಕೆಲಸ ಆಗ್ತಾ ಇದೆ. ಒಂದೊಂದು ದಿವಸ ಒಂದೊಂದು ಹೇಗೆ ನಂಬ್ತೀರಾ ನೀವು ಮೀಡಿಯಾನ? ಇಷ್ಟು ವರ್ಷ ಏನೂ ಆಗ್ತಾ ಇದೆ, ಇದ್ದಕ್ಕಿದ್ದಂಗೆ ಆಗ್ತಾ ಇದೆ ಅಂದ್ರೆ ಏನರ್ಥ? ಇದು ಒಳಸಂಚು ಅನ್ನೋದು ಎದ್ದು ಕಾಣ್ತಿದೆ ಕಾಂಗ್ರೆಸ್ನವ್ರದ್ದು. ಯಾಕೆಂದ್ರೆ ಅವರಿಗೆ ಲಾಸ್ಟ್ ಟೈಮ್ ಮಂಜುನಾಥ್ ಪರವಾಗೆಲ್ಲ ಓಡಾಡಿ ರಾಜಕೀಯವಾಗಿ ತುಂಬ ಗೆಲುವಂತ ಅನ್ಕೊಂಡಂಥ ವ್ಯಕ್ತಿ. ಅವರು ಒಂದು ನೇಮನ್ನು ಬ್ಯಾಡ್ ನೇಮ್ ಮಾಡಬೇಕು ಅಂತ ಮಾಡ್ತಾರೆ, ಬಟ್ ಏನು ಮಾಡಿದ್ರು ಆಗಲ್ಲ ಈ ಸಲ. ಈಗ ಮೂಡ ಕೇಸ್ ಮುಚ್ಚ ಹಾಕ್ಬಿಟ್ರು, ಸ್ವಲ್ಪ ದಿನ ಅದು ಬಂತು, ಅದನ್ನು ಕ್ಲೋಸ್ ಮಾಡ್ಬಿಟ್ರಲ್ಲ. ಆ ವ್ಯಕ್ತಿ ನೋಡಿದೀವಿ, ಹತ್ರದಿಂದನೇ ನೋಡಿದೀವಿ. ಹಂಗ ಅನ್ಸಲ್ಲಪ್ಪ. ಬಿಜೆಪಿಯವರು ಕಾಂಗ್ರೆಸ್ನವ್ರಿಗೆ ಯಾವತ್ತೂ ಬಿಜೆಪಿನವ್ರು ಒಳ್ಳೆಯವ್ರಾಗಕ್ಕೆ ಸಾಧ್ಯ ಇಲ್ಲ. ತುಂಬಾ ಒಳ್ಳೆ ಮಾಡಿದಾರಪ್ಪ, ಸುಮ್ಮನೆ ಹೇಳೋದಲ್ಲ. ಕೊರೋನಾ ಟೈಮಲ್ಲೆಲ್ಲ ತುಂಬಾ ಸಹಾಯ ಮಾಡಿದ್ದಾರೆ ಬಡವರಿಗೆ. ಒಳ್ಳೆಯವರಿಗೆನೇ ಬರೋದು ಏನಾರ ಸಮಸ್ಯೆ. ಮುನಿರತ್ನ ಅವರು ಈ ಒಂದು ಕೇಸ್ನ ಒಳಗಡೆ ಹೋಗಿರೋದು ನಿಜ ಅಂತ ಕೇಸ್ ಮಾಡಿ ಒಳಗಡೆ ಇದರ ಎಲ್ಲ ನಾವು ನೋಡ್ತಾನೆ ಇದ್ದೀವಲ್ಲ, ಡೈಲಿ ನ್ಯೂಸಲ್ಲಿ ನೋಡ್ತಾನೆ ಇದ್ದೀವಿ. ಅದು ಏನಾಗುತ್ತೆ ಮುಂದೆ ನಮಗೆ ಗೊತ್ತಿಲ್ಲ, ನೋಡಬೇಕು. ರಿಸಲ್ಟ್ ಏನು ಬರ್ತದೆ ಕಾದು ನೋಡ್ಬೇಕಂತ ನಾವು ನೋಡ್ತಾ ಇದ್ದೀವಿ. ಅತ್ಯಾಚಾರದ ಕೇಸು ಹಾಕಿದ್ದಾರೆ, ಮಾಡಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಅದು ನಾವು ನೋಡಿಲ್ವಲ್ಲ, ಅದು ಗೊತ್ತು ಏನೋ ಮಾಧ್ಯಮದವ್ರು ಏನು ಮಾಹಿತಿ ಕೊಡ್ತಾ ಇದ್ದಾರೆ, ಅದು ರಿಸಲ್ಟ್ ಅಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅದುವರೆಗೂ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ? ಅಂದರೆ ಇಷ್ಟು ವರ್ಷ ಅವರು ನಾವು ನೋಡಿಲ್ವಲ್ಲ, ಅವ್ರನ್ನ ನೋಡಿರ್ತೀರಾ, ಅವ್ರ ಕೆಲಸಗಳು ನೋಡಿರ್ತೀರಾ. ಈ ಒಂದು ಕೆಲಸ ಅವ್ರು ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿಲ್ಲ ಅಂತ ಯಾರು ಹೇಳಿಲ್ಲ. ಅತ್ಯಾಚಾರ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದು ಸಾಬೀತು ಮಾಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಅದು ರಿಸಲ್ಟ್ ನಮ್ಗೆ ಗೊತ್ತಿಲ್ವಲ್ಲ. ರಿಸಲ್ಟ್ ಬಂದಮೇಲೆ ನಾವು ನೋಡಿ ಏನಾಗುತ್ತೆ ಅಂತ ಅವಾಗ ಹೇಳ್ಬೋದು. ಇವಾಗ ನಾವು ಏನಂತ ಹೇಳೋಕ್ಕಾಗಲ್ವಲ್ಲ. ಆಪೋಸಿಟ್ ಪಾರ್ಟಿಯವರು ಏನು ಅವ್ರ ಮೇಲೆ ಬೇಕಂತ ಈ ಥರ ಕೇಸ್ ಮಾಡಿದ್ದಾರೆ. ಅದು ರಾಜಕೀಯ ಅಂತಂದಮೇಲೆ ಇವರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ, ಅವೆಲ್ಲ ಮಾಮೂಲಿ ಇದ್ದೇ ಇರೋದಲ್ವಾ. ಅವೆಲ್ಲ ಸರ್ವೇ ಸಾಮಾನ್ಯ ನಡೀತಾ ಇರೋದೇ. ಇವ್ರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು ನಡೀತಾನೆ ಇರ್ತದೆ. ಪ್ರಪಂಚದಲ್ಲಿ ಇರೋದು ಅಷ್ಟೇ ಥರನೇ ಅಲ್ವಾ? ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ನಾವು ಅದು ವಿಷಯ ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಕಾದು ನೋಡ್ಬೇಕಾಗಿದೆ. ಅವರು ಅತ್ಯಾಚಾರ ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಅವೆಲ್ಲ ಇಲ್ಲ ಸರ್, ಗೊತ್ತಿಲ್ಲ. ಅದು ನಮಗೆ ಅವ್ರು ಆ ಥರ ಎಲ್ಲ ಮಾಡಿಲ್ಲ. ಅದು ಸುಮ್ಮನೆ ಅದು ಸುಳ್ಳಿದಕ್ಕೆ ಥರ ಇದು ಮಾಡಿದ್ದಾರೆ ಅಷ್ಟೇನೆ. ಅವ್ರು ಅಂಥದ್ದೆಲ್ಲ ಮಾಡಿಲ್ಲ. ಆ ಉದ್ದೇಶಕ್ಕೆ ಇದು ಮಾಡಿದ್ದಾರೆ. ಮತ್ತೆ ಏನಕ್ಕೆ ಈ ಥರ ಒಂದು ಕೇಸ್ ಹಾಕಿರ್ಬೋದು ಅನ್ಸುತ್ತೆ? ಆಪೋಸಿಟ್ ಪಾರ್ಟಿ ಕಾಂಗ್ರೆಸ್ ಅವರು ಈ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವರು ಅಂತಲ್ಲ, ಅವರು ಏನೋ ಬೈದಿದ್ದಾರೆ ಮತ್ತು ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು ಮಾಡಿದ್ದಾರೆ ಅಷ್ಟೇ. ಜಾತಿ ನಿಂದನೆ ಮೇಲೆ ಅರೆಸ್ಟ್ ಮಾಡಿದ್ರು, ಅದಾದ್ಮೇಲೆ ಅತ್ಯಾಚಾರದ ಕೇಸನ್ನು ಹಾಕಿದ್ದಾರೆ ಇವತ್ತು. ಸುಳ್ಳು ಅದು. ಅವ್ರು ಆ ಥರ ಎಲ್ಲ ಮಾಡಿಲ್ಲ, ಅದು ಸುಳ್ಳು. ನಮಗೆಲ್ಲ ಅನಿಸುತ್ತೆ ಆ ಥರ ಎಲ್ಲ ಅತ್ಯಾಚಾರ ಎಲ್ಲ ಮಾಡಿಲ್ಲ ಅಂತ ನಮ್ಗೆ ಅನಿಸಿಕೆ. ಅವೆಲ್ಲ ಇಲ್ಲ. ಇನ್ನು ಇದು ಜಾತಿ ನಿಂದನೆ ಆಮೇಲೆ ಅದೇನೋ ಯಾವುದೋ ಇದಕ್ಕೆಲ್ಲ ಇದು ಮಾಡಿದಾರಂತೆ, ಅದು ಏನೋ ಒಪ್ಕೋಬೇಕಾದ್ದೇನೇನೆ. ಇದು ಮಾತ್ರ ಇದು ಸುಳ್ಳು. ಇದು ನಾವು ನಂಬೋದಿಲ್ಲ. ನಂಬಿಕೆ ಅಂದರೆ ಅವರು ಆ ಥರ ಮನುಷ್ಯ ಅಲ್ಲ. ಅವರು ರೇಪು ಇದೆಲ್ಲ ಮಾಡುವಂಥ ಮನುಷ್ಯ ಅಲ್ಲ ಅನ್ನೋ ಉದ್ದೇಶಕ್ಕೆ ನಮಗೆ ಅವರು ನಮ್ಮ ಏರಿಯಾ ಇವರೇ ಅವರು MLAನೇ, ಆದ್ರೂ ಆ ಥರ ಎಲ್ಲ ಮಾಡೋ ಮನುಷ್ಯ ಅಲ್ಲ. ಏನು ಉದ್ದೇಶ ಇರ್ಬೋದು ಈ ಒಂದು ಕೇಸ್ನ ಫೈಲ್ ಮಾಡೋದು? ಗೊತ್ತಿಲ್ಲ ಸರ್, ಅದು ನಮಗೆ ಇದಕ್ಕೆ ಅದರವರೆಗೂ ಗೊತ್ತಿಲ್ಲ. ನೀವು ಮಾತ್ರ ನಂಬಲ್ಲಾಗಿದೆ? ನಾವು ನಂಬಲ್ಲ, ನಾವು ನಂಬೋದಿಲ್ಲ. ಸರ್ ನಿಮ್ಗೇನು ಅನಿಸುತ್ತೆ ಸರ್? ಅಲ್ಲ, ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇರೋಲ್ಲ. ಯಾಕಂದರೆ ಟಿ ವಿನಲ್ಲಿ ಕೊಡೋದು ಎಲ್ಲನೂ ಬ್ಯಾಕ್ಗ್ರೌಂಡ್ ನಮಗೇನು ಗೊತ್ತಿರೋಲ್ಲ. ಅಲ್ಲ, ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿರಲ್ವಲ್ಲ ನಮಗೆ. ಆ್ಯಕ್ಚುಲಿ ಏನಾಗಿದೆ ಏನು ಸುಮ್ಮನೆ ಕಾಮೆಂಟ್ ಕೊಡೋಕ್ಕಾಗಲ್ಲ. ಯಾಕಂದರೆ ಈಸ್ ಎ ವೆರಿ ಗುಡ್ ಪರ್ಸನ್ ನಂಬರ್ 1. ಆಮೇಲೆ ರಾಜರಾಜೇಶ್ವರನಿಗೆ ತುಂಬ ಮಾಡಿದ್ದಾರೆ ಅವರು, ಕನ್ಸಿಡರ್ ಇರೋ ವ್ಯಕ್ತಿ. ಸೊ ಹಾಗಾಗಿ ಅವ್ರ ಬಗ್ಗೆ ನಾನು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡೋದು ತಪ್ಪಾಗುತ್ತೆ. ವಿಷಯ ಗೊತ್ತಿಲ್ಲ ಏನಾಗಿದೆ, ಏನು ಮಾಹಿತಿ, ಏನು ಯಾವ ಸಂದರ್ಭದಲ್ಲಿ ಹೇಳಿದ್ರು, ಹೇಗೆ ಹೇಳಿದ್ರು. ಯಾಕಂದರೆ ಭಾಳ ತಿರ್ಚೋದು ಜಾಸ್ತಿ ಮೀಡಿಯಾದಲ್ಲಿ. ಏನೋ ಹೇಳಿದ್ರೆ ಅದು ಏನೋ ಹೇಳ್ತಾರೆ, ಕೇಳ್ಕೊಂಡಿರೋದೇ ಒಂದು. ಹಂಗಾಗಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಜಾತಿ ನಿಂದನೆ ಮಾಡಿದ್ದಾರೆ ಅಂದ್ಬಿಟ್ಟು ಅರೆಸ್ಟ್ ಮಾಡಿದರು. ಇವತ್ತು ಏನಾಗಿದೆ, ಅತ್ಯಾಚಾರವನ್ನು ಮಾಡಿದ್ದಾರೆ ಅಂದ್ಬಿಟ್ಟು ಇನ್ನೊಂದು ಕೇಸ್ ಮಾಡಿದ್ದಾರೆ. ಸೊ ನಿಮ್ಗೆ ಅನ್ನಿಸ್ತಾ ಈ ವ್ಯಕ್ತಿನ ನೋಡಿದ್ರೆ ಇಷ್ಟು ವರ್ಷ ಇಷ್ಟೊಳ್ಳೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ತೀರಾ? ಸೊ ಅತ್ಯಾಚಾರ ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಅನ್ಸಲ್ಲ.
ಇದು ಯಾಕೆ ಕಾರಣಕ್ಕೆ ಈ ಒಂದು ಕೇಸ್ ಏನೇ ಇರ್ಬೋದು, ಪೊಲಿಟಿಕಲ್ ವೆಂಡೇಟ ಇರ್ಬೋದು. ಇವಾಗೆಲ್ಲನೂ ಅದೇ ತಾನೇ, ಪೊಲಿಟಿಕಲ್ ವೆಂಡೇಟನೇ. ಸತ್ಯವಂತರ ಮೇಲೆ ನಿಂದೆನೇ ಹೇರುವಂಥ ಕೆಲಸ ಆಗ್ತಾಯಿದೆ. ಮುನಿರತ್ನಂ ಅಂತಲ್ಲ, ಭಾಳಷ್ಟು ವ್ಯಕ್ತಿಗಳ ಮೇಲೆ ಆ ಥರ ಕೆಲಸಗಳು ನಡೀತಾ ಇದೆ. ಹೇಗೆ ಸಂಶೋಧನೆ ಮಾಡೋದು? ನಾವು ಮೀಡಿಯಾ ನೋಡಿಕೊಂಡು, ಟಿ ವಿ ನೋಡಿಕೊಂಡು ಯಾವುದೇ ನಿರ್ಧಾರಕ್ಕೆ ಬರಬಾರ್ದು, ತಪ್ಪು. ಅದಕ್ಕೆ ಪೊಲೀಸ್ ಇದೆ, ಲಾ ಇದೆ. ಸೊ ಅದು ಕೋರ್ಟಿಗೆ ಹೋದೆ, ಕೋರ್ಟ್ ಜಡ್ಜ್ ಏನು ಹೇಳ್ತಾನೆ ಅದನ್ನೇ ಕೇಳ್ತಾನೆ. ಏನು ದಾಖಲೆ, ಯಾವಾಗ ಹೇಳಿದ್ರು, ಹೇಗೆ, ಎಲ್ಲನೂ ಕೇಳ್ತಾರೆ. ಈಗ ದರ್ಶನ್ ಬಗ್ಗೆ ಲೇಟೆಸ್ಟ್ ನ್ಯೂಸ್ ಬರ್ತಾ ಇದೆ. ಅವರ ರಿಲೇಟಿವ್, ಮುನಿರತ್ನ ರಿಲೇಟಿವ್ ಏನೋ ಇನ್ವಾಲ್ವ್ ಆಗಿದ್ದಾರೆ ಅಂತ. ಇಷ್ಟು ದಿವಸ ಬೇಕಾ? ಒಂದೊಂದು ದಿವಸ ಒಂದೊಂದು. ಹೇಗೆ ನಂಬ್ತೀರಾ ನೀವು ಮೀಡಿಯಾನ? ಯಾವುದು ಹೇಗೆ ನಿರ್ಧಾರ ತೊಗೊಳಕ್ಕೆ ಸಾಧ್ಯ? ಹಾಗಾಗಿ ನಾವು ಕೊಡೋದು ತಪ್ಪಾಗುತ್ತೆ. ಜವಾಬ್ದಾರಿಯಾದ ಸಾಮಾನ್ಯ ಪ್ರಜೆ ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಸರ್, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ಬಿಟ್ಟು ಈ ಥರ ಒಂದು ಕೆಲಸ ಮಾಡಿರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಅದು ಅದೇ ಹೇಳ್ತಾರೆ. ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಸುಮ್ಮನೆ ಹೇಳೋಕ್ಕಾಗುತ್ತೆ? ನಾವು ಏನು ಹೇಳೋಕ್ಕಾಗುತ್ತೆ? ಇವನು ಯಾರು ಜಡ್ಜ್ ಕೇಳಿದ್ರು ಹೇಳೋಕ್ಕಾಗಲ್ಲ. ಅವ್ನಿಗೇನು ಗೊತ್ತಿರುತ್ತೆ? ಲಾ ಆಫ್ ಎವಿಡೆನ್ಸ್ ಇರೋದೇನಕ್ಕೆ? ಜಡ್ಜಿಗೆ ಗಮನಕ್ಕೆ ಬಂದಾಗ ಹೆಂಗಾಯಿತು ಏನು ವಿಚಾರಣೆ ಮಾಡ್ಬೇಕು ತಾನೆ. ಸೊ ನಾನು ಪ್ರಜೆ ಆದರೂ ಲಾ ಗೊತ್ತೇ ಇದ್ದರೂ ನಾನು ಅದೇ ಕ್ವಶನ್ ಕೇಳೋದು, ಹೆಂಗಾಯಿತು, ಯಾವಾಗ ಹೇಳ್ದ, ಡಾಕ್ಯುಮೆಂಟ್ ಏನಿದೆ, ರಿಕಾರ್ಡಿಂಗ್ ವಿಡಿಯೋ ಇದೆಯಾ, ಹೇಗೆ ಹೇಳಿದ್ರು, ಯಾವ ರೀತಿ ಚಾರ್ಜ್ ಶೀಟ್ ಹಾಕಿದ್ರು, ಯಾಕೆ ಅರೆಸ್ಟ್ ಆದ, ಬೇಕಾದಷ್ಟು ತನಿಖೆಗಳು ಮಾಡಬೇಕಾಗುತ್ತೆ. ನಾನು ಜಡ್ಜ್ ಆಗದೇ ಇರ್ಬೋದು, ಅದು ತನಿಖೆಯ ಮೆಥಡ್ ಒಂದು ಕಾಮನ್ ಸೆನ್ಸ್ ಅಲ್ವಾ? ಯಾವಾಗ ಹೇಳಿದ್ದಾನೆ, ಹೆಂಗೆ ಹೇಳಿದ್ದಾನೆ, ಎಲ್ಲ ನೋಡಬೇಕಾಗುತ್ತೆ. ಆನ್ ಲುಕ್ಕಲ್ಲಿ ಮೀಡಿಯಾ ನೋಡಿಕೊಂಡು, ಪೇಪರ್ ನೋಡ್ಕೊಂಡು ಹೇಳೋಕ್ಕಾಗಲ್ಲ, ನಾವು ತಪ್ಪಾಗುತ್ತೆ. ಆದ್ದರಿಂದ ನೀವು ಅಭಿಪ್ರಾಯ ಕೇಳಬೇಕಾದ್ರೂ ಸುಮ್ಮನೆ ಯಾರೋ ಹೇಳಿದ್ರು ನಾನು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಮುಂಚೆನೇ ಹೇಳಿದೆ, ನನಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಸರಿಯಾದ ಮಾಹಿತಿ ತಗೊಂಡು ಯಾವುದೇ ವ್ಯಕ್ತಿ, ಯಾಕಂದರೆ MLA ಅವರು ಜವಾಬ್ದಾರಿ ಇರೋ ಮನುಷ್ಯ, ಇಷ್ಟು ವರ್ಷ ಏನೂ ಆಗದೆ ಇದ್ದಕ್ಕಿದ್ದಂಗೆ ಆಗ್ತಾಯಿದೆ ಅಂದರೆ ಏನರ್ಥ? ತಪ್ಪು ಮಾಡಿದಾರಾ ಇಲ್ಲ ಅನ್ನೋದು ಕೂಲಂಕಷವಾಗಿ ಪರಿಶೀಲಿಸಬೇಕು. ಹಾಗಾಗಿ ಯಾರ್ದ ಮೇಲೂ ಹಾಗೆ ತಪ್ಪಾಗಿ ಏನೂ ಉತ್ತರ ಕೊಡಬಾರ್ದು ಅಂತ ನನ್ನ ಅಭಿಮತ. ಇದು ಏನು ಗೊತ್ತಾ ಸರ್, ಇದು ಒಳಸಂಚು ಅನ್ನೋದು ಎದ್ದು ಕಾಣ್ತದೆ ಕಾಂಗ್ರೆಸ್ನವ್ರದ್ದು. ಏಕೆಂದರೆ ಮುನಿರತ್ನವರು ಭಾಳ ಒಂದು ಭದ್ರಕೋಟೆ ಅವ್ರದ್ದು. ಯಾಕೆಂದ್ರೆ ನಾವು ತುಂಬ ವರ್ಷ ನೋಡಿದ್ದೀವಿ ಅವ್ರನ್ನ, ಭಾಳ ಒಳ್ಳೆ ಕೆಲಸಗಾರರು ಅವರು. ಇದು ಉದ್ದೇಶಪೂರ್ವಕವಾಗಿ ಮಾಡಿರೋಂಥ ಒಂದು ಒಳಸಂಚು. ಏಕೆಂದರೆ ಅವರಿಗೆ ಲಾಸ್ಟ್ ಟೈಮ್ ಮಂಜುನಾಥ್ ಅವ್ರ ಪರವಾಗೆಲ್ಲ ಓಡಾಡಿ ರಾಜಕೀಯವಾಗಿ ತುಂಬ ಗೆಲುವಂತ ಅಂದ್ಕೊಂಡಂಥ ವ್ಯಕ್ತಿ. ಹಂಗಾಗಿ ಕಾಂಗ್ರೆಸ್ನವರ ಒಳಸಂಚು ಬೇಕು ಅಂತಲೇ ಮಾಡಿರೋದು. ಅವ್ರನ್ನ ಒಂದು ಏನೋ ಅವರ ಒಂದು ನೇಮನ್ನು ಬ್ಯಾಡ್ ನೇಮ್ ಮಾಡಬೇಕು ಅಂತ ಮಾಡ್ತಾರೆ. ಬಟ್ ಏನು ಮಾಡಿದ್ರು ಆಗಲ್ಲ ಈ ಸಲ. ಬಟ್ ಅವ್ರು ಕಾಂಗ್ರೆಸ್ನವ್ರು ಒಂದು ಒಳಗೆ ಗಿಮ್ಮಿಕ್ಕಲ್ಲಿ ಅಂದ್ಕೊಂಡಿದ್ದಾರೆ ಅಷ್ಟೇ. ನಾವೇನೋ ಮಾಡಿದ ತಕ್ಷಣ ಮುನಿರತ್ನವ್ರು ನಾವು ಇದಾಗುತ್ತೆ, ನೆಕ್ಸ್ಟ್ ನಾವು ಗೆಲ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ಮುನಿರತ್ನ ಭದ್ರಕೋಟೆ, ಯಾವುದೇ ಕಾರಣಕ್ಕೂ ನಾನೇನು ಅಲ್ಲಾಡ್ಸೋಕ್ಕಾಗಲ್ಲ ಇಲ್ಲಿ. ಅತ್ಯಾಚಾರ ಮಾಡಿದ್ದಾರೆ ಅಂತ ಒಂದು ಕೇಸ್ ಮಾಡಿದ್ದಾರೆ ಇವತ್ತು. ಸರ್ ಅದು ಕಾನೂನು ನೋಡ್ಕೊಬೇಕು. ಅದ್ರ ಪ್ರಕಾರ ಇನ್ನೂ ಇದು ತನಿಖೆಗಳಾಗಬೇಕಾಗುತ್ತೆ. ನಾವು ಈಗ ಏಕಾಏಕಿ ನ್ಯೂಸ್ ಕೊಟ್ಟಿದ ತಕ್ಷಣ ಅದ್ರ ಬಗ್ಗೆ ನಮಗೇನು ಅದನ್ನು ನಾವು ಯಾವುದು ಒಪ್ಪಕ್ಕಾಗಲ್ಲ. ಈ ಕಾಂಗ್ರೆಸ್ ಕೊಟ್ಟರೆ ಒಂದು ನೇಮ್ ಕೊಟ್ಟ ತಕ್ಷಣ ಟಿವಿಲೆಲ್ಲ ಬಂದ ತಕ್ಷಣ ಅವ್ರ ಬಗ್ಗೆ ಬ್ಯಾಡ್ ನೇಮ್ ಅಂತ ಅಂದ್ಕೊಂಡಿದ್ದಾರೆ. ಅದನ್ನು ತನಿಖೆ ಆಗಬೇಕು. ಇನ್ನು ಜನಗಳೆಲ್ಲ ಇನ್ನು ಕಾನೂನು ಪ್ರಕಾರ ಏನಾಗಿದೆ, ಅವ್ರು ನಿಜವಾಗ್ಲೂ ಅತ್ಯಾಚಾರ ಮಾಡಿದಾರಾ ಇಲ್ವಾ, ಸಾಕ್ಷಿ ಬೇಕಲ್ವಾ, ಎಲ್ಲ ಇನ್ನು ಮುಂದಿನ ದಿನ ಗೊತ್ತಾಗುತ್ತೆ. ಈಗ ಮೂಡ ಕೇಸ್ ಥರ ಮುಚ್ಚ ಹಾಕ್ಬಿಟ್ರು, ಸ್ವಲ್ಪ ದಿನ ಅದು ಬಂತು, ಅದನ್ನು ಕ್ಲೋಸೇ ಮಾಡಿಬಿಟ್ರಲ್ಲ. ಯಾಕೆಂದ್ರೆ ಹಿಂಗೆ ಆಗ ಅವ್ರನ್ನ ಒಂದು ಮುಚ್ಚಾಕೋದಕ್ಕೆ ಇವ್ರನ್ನ ಒಂದು ಸದ್ಯಕ್ಕೆ ಒಂದು ನ್ಯೂಸ್ ಹೇಳ್ತಾರೆ ಅಷ್ಟೇ. ನಿಮ್ಗೆ ಅನ್ಸುತ್ತಾ ಅವ್ರು ಮಾಡಿದ್ದಾರೆ ಅಂತ? ಖಂಡಿತ ಅನ್ಸಲ್ಲ ಸರ್. ಯಾಕೆಂದರೆ ಮುನಿರತ್ನವ್ರನ್ನ ನಾವು ತುಂಬ ಇದನ್ನು ನೋಡಿದ್ದೀವಿ, ಒಳ್ಳೆ ಕೆಲಸಗಾರ. ಯಾಕೆಂದ್ರೆ ನಾವೆಲ್ಲ ನಮ್ಮ ಪೀಣ್ಯ ಲೆಗ್ಗಿರೋದು ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ, ತುಂಬ ವೆರಿ ಜೆಂಟ್ಲ್ಮನ್. ಆ ಥರ ನನಗೆ ಅನಿಸಿಲ್ಲ. ಬಟ್ ಹಂಗೆ ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಲಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ನೋಡೋಣ, ಕಾದು ನೋಡೋಣ ಅಲ್ವಾ. ನಂಬಲ್ಲ ನಿಮಗೆ? ಖಂಡಿತ ನಂಬಲ್ಲ ಸರ್. ಒಳ್ಳೆಯವರು. ನಮಗಂತೂ ನಮ್ಮ ಏರಿಯಾಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಓಕೆ. ಮನುಷ್ಯ ನೋಡೋಕ್ಕೆ ಒಳ್ಳೆಯವರೇ, ಯಾಕೆ ಹಂಗೆ ಮಾತಾಡಿದ್ರು ಅಂತ ಗೊತ್ತಿಲ್ಲ ಸರ್. ಮಾತಾಡಬಾರ್ದಿತ್ತು ಆ ಥರ ಮಾತು. ಒಳ್ಳೊಳ್ಳೆ ಪೋಸ್ಟಲ್ಲಿರೋರು ಮಾತಾಡಬಾರ್ದು, ಮಾತಾಡಿದ್ದಾರೆ. ಮತ್ತೆ ಅತ್ಯಾಚಾರ ಕೇಸ್ ಬೇರೆ ಹಾಕಿದ್ದಾರೆ ಇವತ್ತು. ಅತ್ಯಾಚಾರದ ಕೇಸ್ ಗೊತ್ತಿಲ್ಲ ಸರ್, ನಾನು ನೋಡಿಲ್ಲ ಟಿವಿ. ನಿಮ್ಗೆ ಅನ್ಸುತ್ತೆ? ಗೊತ್ತಿಲ್ಲ ಸರ್. ಆ ವ್ಯಕ್ತಿ ನೋಡಿದ್ದೀವಿ, ಹತ್ರದಿಂದನೇ ನೋಡಿದ್ದೀವಿ. ಹಂಗೆ ಅನ್ಸಲ್ಲಪ್ಪ ನೋಡಿದ್ರೆ. ಏನು ಉದ್ದೇಶದಿಂದ ಈ ಥರ ಒಂದು ಕೇಸ್ ಮಾಡಿರ್ಬೋದು? BJP ಅನ್ನೋ ಉದ್ದೇಶಕ್ಕೆ. BJPಯವರವರು ಕಾಂಗ್ರೆಸ್ನವ್ರಿಗೆ ಯಾವತ್ತೂ BJPನವ್ರು ಒಳ್ಳೆಯವ್ರಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾಡಿರ್ಬೋದು, ಅವ್ರ ಹೆಸರು ಹಾಳು ಮಾಡಕ್ಕೆ ಮಾಡಿರ್ಬೋದು. ನಂಬಿಕೆ ಬರಲ್ಲ ಹಂಗಾದ್ರೆ? ನಂಬಿಕೆ ಇಲ್ಲ. ಅವ್ರು ಮಾಡಿದ್ದಾರೆ ಅನ್ನೋ ನಂಬಿಕೆ ಅಂತೂ ಖಂಡಿತ ಇಲ್ಲ ಪಾಪ. ನಮಗೆ ಒಳ್ಳೆ ಜನನೇ. ಅದೇ ಹೇಳಿದ್ವಲ್ಲ, ಅದು ಕಾಂಗ್ರೆಸ್ನವರು ಎದುರುಗಡೆ ಪಾರ್ಟಿನ ಏನಾದರೂ ಮಾಡಬೇಕು ಅಂತ ಹೇಳಿ ನಾನು ಮುಂದೆ ಬರಬೇಕು, ಅವ್ರನ್ನ ಕುಸುಮ ಅವ್ರನ್ನೆಲ್ಲ ನಾವು ಹಿಂದೆ ತಳ್ಳಬೇಕು ಅಂತ ಏನಾದರೂ ಮಾಡಿದಾರ ಏನೋ, ಅದು ಹೇಳೋಕ್ಕಾಗಲ್ಲ ಅಷ್ಟೇ. ಮಾಡಿಲ್ಲ ಅನಿಸುತ್ತೆ. ಅದೇನಂತ ಹೇಳೋಕ್ಕಾಗಲ್ಲ. ತುಂಬ ಒಳ್ಳೆ ಮಾಡಿದಾರಪ್ಪ, ಸುಮ್ಮನೆ ಹೇಳೋದಲ್ಲ. ಕೊರೋನಾ ಟೈಮಲ್ಲೆಲ್ಲ ತುಂಬ ಸಹಾಯ ಮಾಡಿದ್ದಾರೆ ಬಡವರಿಗೆ. ನಮಗೆ ಮಾಡಲಿಲ್ಲ ಅಂದರೂ ಬಡವರಿಗೆಲ್ಲ ಮಾಡಿದ್ದಾರೆ. ಅಂದ್ರೆ ಒಳ್ಳೆ ಕೆಲಸ ಮಾಡಿದ ಕಾರಣಕ್ಕೆ ಅವ್ರು ಕೆಟ್ಟ ಕೆಲಸ ಮಾಡಲ್ಲ ಅಂತ ನಿಮ್ಮ ಪ್ರಕಾರ? ಹಾಗಂತಲ್ಲ, ಮನುಷ್ಯನ ಹೆಂಗೆ ನಂಬೋದು ಅಲ್ವಾ, ಯಾರನ್ನೇನು ನಂಬಕ್ಕಾಗಲ್ಲ ಅಷ್ಟೇ. ತುಂಬಾ ವರ್ಷದಿಂದ ಅವ್ರನ್ನ ನೋಡಿದ್ದೀರಾ, ನಂಬಲ್ಲ ಒಳ್ಳೆಯವರು ಅಂತ ಅಂತೀರಾ?
ಒಳ್ಳೆಯರಪ್ಪ. ನೋಡಿದ್ದೀರಾ ಒಳ್ಳೆ ಒಳ್ಳೆಯರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಒಳ್ಳೇದು ಮಾಡಿದ್ದಾರೆ. ಒಳ್ಳೆಯರಿಗೇನೆ ಬರೋದು ಏನಾರ ಸಮಸ್ಯೆ. ಕೆಟ್ಟವ್ರಿಗೆ ಏನು ಬರೋಲ್ಲ, ಒಳ್ಳೆಯರಿಗೇನೆ ಬರೋದು ಸಮಸ್ಯೆ. ಏನಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಅವರು ಬಂದಮೇಲೆ ಎಲ್ಲ ಚಲೋ ಮಾಡ್ಯಾರ. ಇಲ್ಲಿ ಈ ಏರಿಯಾಗ ಎಲ್ಲ ಭಾಳ ಚಲೋ ಮಾಡ್ಯಾರ ಬಿಡು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯವರು ಅವ್ರು. ಆಯಿತು, ನಮ್ಮಲ್ಲಿ ಹಂಗಂದ್ರೆ ಹಾಂ, ನಂಬೋದು. ಒಳ್ಳೆಯವರು ಒಳ್ಳೆಯವರು ಒಳ್ಳೆಯವರು. ಹ್ಞೂ, ನಡೀಲಿ, ಕೇಸ್ ನಡೀತಾ ಇದೆಯಲ್ಲ, ಯಾರ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಮುಖ ನೋಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ಅವ್ರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಪಬ್ಲಿಕ್ಕಾಗಿ ನಿಮ್ಮ ಬಗ್ಗೆ ನನಗೆ ಗೊತ್ತಾಗತ್ತಾ, ನನ್ನ ಬಗ್ಗೆ ನಿಮ್ಗೆ ಗೊತ್ತು. ಅದ್ರ ಹಿಂದೆ ಇರೋರು ಗೊತ್ತಿರ್ತದೆ. ತನಿಖೆ ಆಗ್ತಿದೆಯಲ್ಲ, ಆಗಲಿ, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಅಷ್ಟೇ. ಥ್ಯಾಂಕ್ ಯು. ನಾನು ಒಳ್ಳೆಯವನು ಅಂತ ಹೇಳೋಕ್ಕಾಗಲ್ಲ, ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ.